ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಹೇಗೂ ವೀಕೆಂಡ್ ಅಲ್ವಾ, ಹಾಗೆ ಇವತ್ತೊಂದು ನಾವು ಪ್ಲ್ಯಾನ್ ಮಾಡಿದ್ದೇವೆ. ನಾನು, ಅಮ್ಮ ಮತ್ತು ಮಲ್ಲಿಯ ತಂಗಿಯರಿಬ್ಬರು ಮತ್ತು ನನ್ನ ದೊಡ್ಡಮ್ಮ ಇದ್ದಾರಲ್ಲ, ನಾನು ಕೆಳಗೆ ಮೊನ್ನೆ ಹೋಗಿದ್ದೆ ದೊಡ್ಡಮ್ಮನ ಮನೆಗೆ, ಅವರು ಮತ್ತು ನನ್ನ ಅಕ್ಕ, ನಾವೆಲ್ಲ ಮಂಗಳೂರಿಗೆ ಹೋಗಬೇಕು ಅಂತ ಇದ್ದೇವೆ. ಹೀಗೆ ಸುಮ್ಮನೆ ಸುತ್ತಾಟಕ್ಕೆ ಅಂತ ಅಷ್ಟೇ. ಹಾಗೆ ಎಲ್ಲಿಗೆ ಹೋಗುದು ಎಂತ ಯಾವುದು ಪ್ಲಾನ್ ಆಗಲಿಲ್ಲ, ಹೋಗಬೇಕು ಅಂತ ಇದ್ದೇವೆ. ಈಗ ಒಂದು 12 ಗಂಟೆಯಾಗಿ ಹೊರಟು ಹೋಗುದು. ಮಂಗಳೂರಿಗೆ ತಲುಪಿದ ಮತ್ತೆ ನೋಡುದು ಎಲ್ಲೆಲ್ಲಿ ಹೋಗುದು ಅಂತ. ಒಂದು ಬೀಚಿಗೆ ಹೋಗ್ಬೇಕಂತ ಉಂಟು, ಮತ್ತೆಲ್ಲ ಪ್ಲಾನ್ ಎಂಥದ್ದು ಮಾಡಲಿಲ್ಲ. ಹಾಗೆ ಪ್ಲಾನ್ ಮಾಡದೆ ಹೋದ್ರೆ ಯಾವತ್ತೂ ಸಕ್ಸಸ್ ಆಗುದು. ಇಲ್ಲದಿದ್ರೆ ನಾವು ಮೊದಲಿಂದನೇ ಯೋಚಿಸಿ ಹೋಗ್ಬೇಕಂತ ಇದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಹಾಗೆ ಈಗ ಸ್ವಲ್ಪ ಗಡಿಬಿಡಿಯಲ್ಲೆಲ್ಲ ಇದ್ದೇವೆ, ಇನ್ನು ಬೇಗ ಹೊರಟು ಹೋಗ್ಬೇಕು. ಕೆಳಗಿಂದ ದೊಡ್ಡಮ್ಮ ಕೂಡ ಬರ್ತಾರೆ, ಮತ್ತೆ ಮಲ್ಲಿ ಎಲ್ಲ ಇದ್ದಾರಲ್ಲ, ಅವರು ಎಲ್ಲಿಯೋ ಕೇರಳ ಸೈಡ್ ಹೋಗಿದ್ದಾರೆ. ಹಾಗೆ ಇವತ್ತು ಬೆಳಗ್ಗೆ ಬಸ್ ಹತ್ತಿದ್ದಾರೆ, ಅಪ್ಡೇಟ್ ಕೊಡ್ತಾ ಇದ್ದಾಳೆ, ಅಕ್ಕ ನಾನು ಇಲ್ಲಿ ರೀಚ್ ಆದೆ, ಅಕ್ಕ ನಾನು ಇಲ್ಲಿ ರೀಚ್ ಆದೆ ಅಂತ. ಅವರಿಗೆ ನಮ್ಮಷ್ಟೇ ಎಕ್ಸೈಟ್ಮೆಂಟ್ ಉಂಟಾಯ್ತಾ. ನಾವು ಈ ರೀತಿ ಎಲ್ಲರೂ ಸೇರಿ ಹೋಗೋದು ತುಂಬ ಕಡಿಮೆ. ನಾವು ಸ್ವಲ್ಪ ವರ್ಷಗಳ ಹಿಂದೆ ಅಲ್ಲಿ ಮಲ್ಲಿಯ ತಂಗಿಯರು ಮತ್ತು ನಾನು, ಅಕ್ಕ, ನಾವೆಲ್ಲರೂ ಸೇರಿ ಒಂದ್ಸಲ ಸೋಮೇಶ್ವರ ಬೀಚಿಗೆ ಹಾಗೆ ಔಟಿಂಗ್ ಹೋಗಿದ್ದೆವು ಆಯಿತಾ. ಅದಾದ ನಂತರ ಮತ್ತೆ ಯಾವತ್ತೂ ಹೋಗಲಿಲ್ಲ, ಇವತ್ತೇ ಹೋಗ್ತಾ ಇರುವಂಥದ್ದು. ಅವರಿಗೆ ಇನ್ನು ಕಾಲೇಜ್ ಸ್ಟಾರ್ಟ್ ಕೂಡ ಆಗ್ತದೆ, ಹಾಗಾಗಿ ಇವತ್ತು ಹೋಗ್ಲಿಕ್ಕೆ ಒಂದು ಅವಕಾಶ ಉಂಟಂತ ಹೇಳುವ ಉದ್ದೇಶಕ್ಕೋಸ್ಕರ ನಾವಿವತ್ತು ಹೊರಟಿರುವಂಥದ್ದು. ನಿಮಗೆ ಅಪ್ಡೇಟ್ಗಳನ್ನೆಲ್ಲ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೇನೆ ಆಯಿತಾ. ನಮಗೆ ಹೊರಟಾಯಿತು, ಈಗ ದೊಡ್ಡಮ್ಮ ಕೂಡ ಬರ್ತಾ ಇದ್ದಾರೆ, ಹಾಗೆ ಮೇಲೆ ಮನೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ನಾವಿಲ್ಲಿಂದ ರಿಕ್ಷಾದಲ್ಲಿ ಹೋಗಿ ಮತ್ತೆ ಬಸ್ಸಲ್ಲಿ ಹೋಗಿ ಮಂಗಳೂರಿಗೆ ತಲುಪ್ತೇವೆ. ಫ್ರೆಂಡ್ಸ್ ಒಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆಲ್ಲ ಔಟಿಂಗ್ ಹೋಗೋದರಲ್ಲಿ ಮಜಾ ಉಂಟು. ಆದರೆ ಈ ರೀತಿ ಪಕ್ಕದ ಮನೆ ಮಕ್ಕಳೊಟ್ಟಿಗೆ ಔಟಿಂಗ್ ಹೋಗೋ ಮಜವೇ ಬೇರೆ ಅಲ್ವಾ. ನೋಡಿ ಇವರೆಲ್ಲ ಎಷ್ಟು ಚಂದ ತಯಾರಾಗಿ ಬಂದಿದ್ದಾರೆ ಅಂತ. ಒಬ್ಬೊಬ್ಬರ ಬಟ್ಟೆ ಎಲ್ಲ ನೋಡಿ ಅಂತ ಚಂದ ಉಂಟು. ಇವಳು ಮಲ್ಲಿ ಆಯ್ತಾ, ಇವಳದ್ದೆ ಅವಳಿ ಜವಳಿ, ಇವರಿಬ್ಬರು ಅವಳಿ ಜವಳಿ. ನೀನು ಈಚೆ ಬಾ ಒಂದ್ಸಲ. ಇವರಿಬ್ಬರು ಅವಳಿ ಜವಳಿ, ಇವಳು ಮತ್ತೆ ಇವಳು ಮಲ್ಲಿಯ ತಂಗಿಯರು ಆಯ್ತಾ. ಹಾಯ್. ಈ ಅವಳಿ ಜವಳಿಯರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆಯ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ. ಈ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ. ಹಿಂದೆ ಅಮ್ಮ ಮತ್ತೆ ದೊಡ್ಡಮ್ಮ ಇದ್ದಾರೆ ನೋಡಿ. ಅವರು ಎಂತ ಗೊತ್ತುಂಟಾ, ಹೆಂಗಸರು ಸಿಕ್ಕಿದ್ರೆ ನಿಮಗೆ ಗೊತ್ತುಂಟಲ್ಲ, ಅವ್ರು ಹಾಗೆ ಆಯ್ತಾ ಮಾತಾಡಿಕೊಂಡು, ಅವರಿನ್ನು ಅಲ್ಲಿಗೆ ಹೋಗಿ ಮತ್ತೆ ಮನೆಗೆ ಬರುವ ತನಕ ಕೂಡ ಅವರದ್ದು ಮಾತಾಡಿ ಮುಗಿಲಿಕ್ಕಿಲ್ಲ. ನೋಡಿ ಎಂಥದೋ ಬಾಕಿ ಆಯ್ತಂತ ಹೋದ್ರು. ಅವ್ರು ಬಂದ ಮತ್ತೆ ತೋರಿಸ್ತೇನೆ ಆಯ್ತಾ. ಮತ್ತೆ ನಾವು 3 ಜನ ಹೋಗ್ತಾ ಇದ್ದೇವೆ ನೋಡಿ. ನಾವು ರಿಕ್ಷಕ್ಕೆ ಕಾಯ್ತಾ ಇದ್ದೇವೆ ಆಯ್ತಾ. ಅಮ್ಮ ಮತ್ತೆ ದೊಡ್ಡಮ್ಮ ಎಂತಕ್ಕೆ ಹೋದದ್ದಂತ ಗೊತ್ತಿಲ್ಲ, ಹೋದ್ರು ಒಂದ್ಸಲ ಮನೆಗೆ ವಾಪಸ್ಸು. ಅವ್ರಿಗೆ ಎಂತ ಆದ್ರೂ ಮಾತಾಡೋದು ಕೇಳ್ತಾ ಉಂಟು. ಬಂದ್ರ ಹಾಗೆ ರಿಕ್ಷಾ ಕೂಡ ಬರ್ತದೆ. ಬಿಸಿಲು ಉಂಟು, ನಾನು ಛತ್ರಿ ತಕೊಳ್ಬೇಕಂತ ಯೋಚಿಸಿದ್ದು, ನನಗೆ ಮರ್ತೇ ಹೋಯ್ತು. ನೋಡಿ ಅಲ್ಲಿ ಅಮ್ಮ ಮತ್ತೆ ದೊಡ್ಡಮ್ಮ ಬರ್ತಾ ಇರೋದು ಕಾಣ್ಬೋದು ನಿಮಗೆ. ಫ್ರೆಂಡ್ಸ್ ಆಯ್ತಾ ಅವರು. ನಾವು ರಿಕ್ಷಾದಿಂದ ಇಳಿದ ತಕ್ಷಣ ನಮಗೆ ಬಸ್ ಸಿಕ್ಕಿತು. ಅಮ್ಮ ಮತ್ತು ದೊಡ್ಡಮ್ಮ ನನ್ನ ಹತ್ರ ಕೂತಿದ್ದಾರೆ, ಮತ್ತು ಮಲ್ಲಿ ಮತ್ತು ಅವಳ ತಂಗಿಯರು ಮುಂದೆ ಕೂತಿದ್ದಾರೆ. ನನಗೆ ಬಸ್ಸಲ್ಲಿ ವಾಯ್ಸ್ ಅಷ್ಟು ಸರಿ ಕೇಳೋದಿಲ್ಲ ಅಂತ ವಾಯ್ಸ್ ಓವರ್ ಕೊಟ್ಟದ್ದಾಯ್ತಾ. ನಮ್ಮ ಪ್ಲ್ಯಾನ್ ಹೇಗಿದ್ದದಂತ ಹೇಳಿದರೆ, ನಾವು ಕುದ್ರೋಳಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿದ ನಂತರ ಮತ್ತೆ ಸಮುದ್ರಕ್ಕೆ ಹೋಗುವ ಅಂತ ಮಾತಾಡಿಕೊಂಡೆವು. ಆದರೆ ಸಮಸ್ಯೆ ಎಂತಾದದ್ದಂತ ಹೇಳಿದರೆ, ನಾವು ಹೊರಡುವಾಗಲೇ ತಡ ಆಯ್ತಾಯ್ತಾ. ದೇವಸ್ಥಾನದಲ್ಲಿ 2:30 ತನಕ ಮಾತ್ರ ದರ್ಶನ ಇರೋದು ಅಂತ ಗೊತ್ತಾಯಿತು. ಹಾಗಾಗಿ ಮತ್ತೆ ನಮ್ಮ ಪ್ಲ್ಯಾನನ್ನು ನಾವು ಬದಲಾಯಿಸಿ ಉಂಟಲ್ವ, ಡೈರೆಕ್ಟಾಗಿ ಒಂದು ಹೋಟೆಲಿಗೆ ಹೋಗಿ ಅಲ್ಲಿ ಊಟ ಮಾಡಿದ ನಂತರ ನೇರವಾಗಿ ಸಮುದ್ರಕ್ಕೆ ಹೋಗುವ, ನಮಗೆ ಸಾಕಷ್ಟು ಸಮಯ ಕಳೀಲಿಕ್ಕೆ ಕೂಡ ಸಿಗ್ತದೆ ಅಂತ ಹೇಳಿ ನಮ್ಮ ಒಂದು ಪ್ಲ್ಯಾನನ್ನು ನಾವು ಈ ರೀತಿಯಾಗಿ ಚೇಂಜ್ ಮಾಡಿಕೊಂಡದ್ದಾಯ್ತಾ. ನೋಡಿ ನಾವು ನೇರವಾಗಿ ತಲುಪಿದ್ದು ಮಂಗಳೂರಿನ ಬಲ್ಲಾಳ್ ಬಾಗ್ ಹತ್ರ ಇರುವಂತಹ ವಿಷ್ಣು ವೈಭವ ಅಂತ ಹೇಳುವ ಒಂದು ಹೋಟೆಲ್ಗೆ. ನಾವೀಗ ಒಂದು ಹೋಟೆಲ್ಗೆ ಬಂದಿದ್ದೇವೆ ಆಯ್ತಾ. ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ದೇವೆ. ಊಟ ಗೊತ್ತಿಲ್ಲ ಹೇಗೆ ಬರ್ತದೆ ಅಂತ. ನಾನು ಹೆಚ್ಚಾಗಿ ಹೊರಗಡೆ ಹೋದಾಗ ಉಂಟಲ್ವಾ, ಊಟವನ್ನು ಆರ್ಡರ್ ಮಾಡೋದು ತುಂಬ ಕಡಿಮೆ. ಯಾಕಂತ ಹೇಳಿದರೆ ಅಲ್ಲಿ ಕೊಡುವಂತಹ ಊಟವನ್ನು ನನ್ನ ಕೈಯಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಊಟ ಮಾತ್ರ ಆದರೆ ಪರವಾಗಿಲ್ಲ, ಆದರೆ ಊಟದ ಜೊತೆ ಸಾಕಷ್ಟು ವಿಧದ ಖಾದ್ಯಗಳು ಕೂಡ ಕೊಡ್ತಾರೆ ಅಲ್ವಾ. ಆದರೆ ಈ ಸಲ ಎಂತಂತ ಹೇಳಿದರೆ ನಮಗೆ ಹಸಿವು ಕೂಡ ಆಗಿತ್ತು, ಮತ್ತು ಹೇಗಾದರೂ ಮುಗಿಸ್ಬೋದಂತ ತಿಳ್ಕೊಂಡು ನಾವು ನಾರ್ತ್ ಮೀಲ್ಸ್ ಆರ್ಡರ್ ಮಾಡಿರುವಂಥದ್ದು. ಅದರಲ್ಲಿ ನಮಗೆ ಲಸ್ಸಿ, ಸೂಪ್, ಪಾಪಡ್, ಅದಾದ ನಂತರ ರೋಟಿ ಮತ್ತು ರೈಸ್ ಐಟಮ್, ಒಂದು ಮಂಚೂರಿ, ನಂತರ 2 ಬಗೆಯ ಕರಿ ಕೊಡ್ತಾರೆ, ಹಾಗೆ ಒಂದು ದಾಲ್ ಕೊಡ್ತಾರೆ ಆಯಿತಾ. ಅದಾದ ನಂತರ ಊಟ ಕೂಡ ಕೊಡ್ತಾರೆ. ನಾನು ಊಟ ಮಾಡಲಿಲ್ಲ, ಕೇವಲ 2 ಬೌಲ್ ಸಾಕು ಅಂತ ಹೇಳಿ ಅವರು ಹಂಚಿಕೊಂಡು ಊಟ ಮಾಡಿದ್ರು. ಎಲ್ಲ ಮುಖ ಕೈಯೆಲ್ಲ ತೊಳಿತಾ ಇದ್ದಾರೆ.
ಈಗ ನಮ್ದು ಊಟ ಎಲ್ಲ ಆಯ್ತು, ನಾವಿನ್ನು ಬೀಚಿಗೆ ಹೋಗ್ತಾ ಇದ್ದೇವೆ ಆಯ್ತಾ. ಹಾಗೆ ನೋಡ್ತಾ ಇದ್ದೇವೆ ಎಂತದ್ರಲ್ಲಿ ಹೋಗುದು ಅಂತ. ನಾವು ರಿಕ್ಷಾದಲ್ಲಿ ಸುಲ್ತಾನ್ ಬತ್ತೇರಿ ತನಕ ಹೋಗಿ ಅಲ್ಲಿಂದ ಮತ್ತೆ ಬೋಟಲ್ಲಿ ಹೋಗುವ ಅಂತ ಆಲೋಚನೆ ಮಾಡಿದೆವು. ನಾವು ಸುಲ್ತಾನ್ ಬತ್ತೇರಿ ಅಂತ ಹೇಳುವ ಜಾಗಕ್ಕೆ ತಲುಪಿದೆವು. ಇಲ್ಲಿಂದ ಮತ್ತೆ ತಣ್ಣೀರ್ಬಾವಿ ಬೀಚಿಗೆ ನಾವು ಬೋಟಲ್ಲಿ ಹೋಗ್ಬೇಕಾಯ್ತಾ. ನಾವೀಗ ಸುಲ್ತಾನ್ ಬತ್ತೇರಿಯಲ್ಲಿ ಟಿಕೆಟ್ ಮಾಡಿದೆವು. 2 ವೇಗೆ 40 ರುಪೀಸ್, 40 ರೂಪಾಯಿ ತಗೊಳ್ತಾರೆ ಹೋಗಿ ಬರಲಿಕ್ಕೆ. ನಾವು 7 ಟಿಕೆಟ್ ಮಾಡಿದ್ದೇವೆ ಆಯಿತಾ. ಸಮಯ 7 ಗಂಟೆ ತನಕ ಉಂಟು ರಾತ್ರಿ. ನಾವು ಬೋಟಿನಲ್ಲಿ ಬಂದೆವು. ನೋಡಿ ಕಾಣ್ತಾ ಉಂಟಲ್ಲ, ಇಲ್ಲಿ ಕಾಣ್ತಾ ಇರ್ಬೋದು, ಎಲ್ಲ ಖಾಲಿ ಉಂಟು. ಇದು ಜನ ತುಂಬಿದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆಯಿತಾ. ಎಲ್ಲ ಖಾಲಿ ಉಂಟು. ಇಲ್ಲಿ ಹಿಂದೆ ಇಲ್ಲಿಂದ ಹತ್ತಲಿಕ್ಕಿರುವಂಥದ್ದು. ನಾವೀಗ ಬೋಟಲ್ಲಿ ಹೋಗ್ತಾ ಇದ್ದೇವೆ ಆಯ್ತಾ. ನನ್ನ ಈ 3 ಜನ ಫ್ರೆಂಡ್ಸ್ ಇದ್ದಾರಲ್ವಾ, ಅವರಿಗೆ ಇಷ್ಟರ ತನಕ ಬೋಟಲ್ಲಿ ಹೋದ ಎಕ್ಸ್ಪೀರಿಯನ್ಸ್ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು ಆಯ್ತಾ. ಇಲ್ಲಿಂದ ನೇರವಾಗಿಲ್ವಾ, ನಾವು ಅಲ್ಲಿ ಅಷ್ಟು ದೂರಕ್ಕೆ ಹೋಗ್ಬೇಕು. ಹೀಗೆ ಇಲ್ಲಿ ನೋಡಿ, ವಾವ್, ಅಲ್ಲಿಂದ ನಾವು ಹೊರಟದ್ದಾಯ್ತಾ. ಇನ್ನಲ್ಲಿ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ವರ್ಷ ಆಯ್ತು ಬರದೆ ತಣ್ಣೀರ್ಬಾವಿ ಬೀಚಿಗೆ. ನಾವೀಗ ತಲುಪ್ತಾ ಬಂದೆವು. ಅಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲಿ ನಾವು ಇಳಿದು ಸಮುದ್ರಕ್ಕೆ ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗುವಂಥದ್ದು. ಪಾರ್ಕ್ ಮಾಡ್ತಾ ಇದ್ದಾರೆ ಬೋಟನ್ನು. ನೋಡಿ, ನಮ್ಮ ಮಲ್ಲಿ ಇಲ್ವಾ ಬೋಟಲ್ಲಿ ಫಸ್ಟ್ ಟೈಮ್ ಬರುದಂತೆ. ಅವಳ ಹತ್ರ ಕೇಳುವ ಹೇಗೆ ಉಂಟು ಎಕ್ಸ್ಪೀರಿಯನ್ಸ್ ಅಂತ. ಹೇಗಿತ್ತು? ಹತ್ತುವಾಗ ಭಯ ಆಗ್ತಿತ್ತು. ಎಂತ? ಹತ್ತುವಾಗ ಭಯ ಆಗ್ತಿತ್ತು, ಆದ್ರೆ ಬರುವಾಗ ಗೊತ್ತಾಗಲಿಲ್ಲ. ಖುಷಿ ಆಯ್ತಾ? ಚಂದ ಇತ್ತಲ್ಲ ಎಕ್ಸ್ಪೀರಿಯನ್ಸ್? ಕೊನೆಗೂ ನಾವು ಎಲ್ಲಿ ತಲುಪಿದೆವು ಗೊತ್ತುಂಟಾ? ಸಮುದ್ರಕ್ಕೆ ತಲುಪಿದೆವು ಆಯ್ತಾ. ನಾವು ತುಂಬಾ ಸಮಯಗಳ ನಂತರ ಖುಷಿ ಆಗ್ತದೆ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಸೆಲ್ಫಿ ಸ್ಪಾಟ್ ಅಥವಾ ಫೋಟೋ ಸ್ಪಾಟ್ ತಣ್ಣೀರುಬಾವಿ ಬೀಚ್ ಇದ್ದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಆದರೆ ಸ್ವಲ್ಪ ನೆರಳುಂಟು ನಮಗೆ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಬಿಸಿಲೆಲ್ಲ ಒಂಚೂರು ಕಡಿಮೆ ಆದ ನಂತರ ನಾವು ಬೀಚ್ ಹತ್ರ ಆಡಲಿಕ್ಕೆ ಹೋಗುವ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ತುಂಬ ಜನ ಇದ್ದಾರೆ. ಮೊದಲೆಲ್ಲ ತಣ್ಣೀರ್ಬಾವಿ ಸಮುದ್ರದಲ್ಲಿ ಇಷ್ಟೆಲ್ಲ ಜನ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ. ಈಗ ತುಂಬ ಜನ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲೊಂದು ಜಾಗ ಉಂಟು, ಅಲ್ಲಿ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ವಿಶ್ರಾಂತಿ ಎಲ್ಲ ಮಾಡಿ ಬರೋದಾಯ್ತಾ. ನೋಡಿ, ನಾವು ಮಾವಿನಕಾಯಿ ಮತ್ತು ಉಪ್ಪು ಮೆಣಸು ಎಲ್ಲ ತಂದಿದ್ದೇವೆ ಆಯಿತಾ, ಮಿಶ್ರಣ ಮಾಡಿಯೇ. ಇಲ್ಲಿ ಹೇಗೂ ನಿಮಗೆ ಗೊತ್ತಿರ್ತದೆ ಎಷ್ಟು ಹೇಳ್ತಾರೆ ಈ ರೀತಿ ಕಟ್ ಮಾಡಿ ಕೊಡೋದಕ್ಕೆ ದುಡ್ಡು ಅಂತ. ಹೇಗೂ ನಮ್ಮ ಮನೇಲಿರೋದನ್ನು ತಗೊಂಡು ಬರಲಿಕ್ಕೆ ಎಂತ ಆಗಬೇಕು ಅಲ್ವಾ. ಇದು ಅಕ್ಕನ ಮನೆಯದ್ದಾಯ್ತು, ಅಕ್ಕನ ಮನೆಯಲ್ಲಿ ಆದದ್ದು ಮಾವಿನಕಾಯಿ. ಅಮ್ಮ ಮತ್ತು ದೊಡ್ಡಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಅವರದ್ದೇ ಯಾವುದೋ ಲೋಕದಲ್ಲಿ ಮುಳುಗಿದ್ದಾರೆ. ತುಂಬ ಜನ ಇದ್ದಾರೆ. ತುಂಬ ಅಂತ ಹೇಳಿದರೆ ಈ ಸಮಯದಲ್ಲಿ ಇಷ್ಟು ಜನರನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂತ ಹೇಳಿದರೆ ಬಿಸಿಲು ಕೂಡ ಹಾಗೆ ಉಂಟಲ್ವಾ. ನಾವು ಸ್ವಲ್ಪ ಬೇಗ ಬಂದು ಬೇಗ ಹೋಗುವ ಅಂತ ಅಂದುಕೊಂಡದ್ದು, ಆದರೆ ಅಷ್ಟೇ ಜನರು ಇದ್ದಾರೆ ಗೊತ್ತುಂಟಾ. ಇಲ್ಲಿ ಸಮಯ ಕಳೀಲಿಕ್ಕೆ ಅಂತ ಎಷ್ಟೆಷ್ಟು ಜನರು ಬರ್ತಾರೆ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾದದ್ದು ಯಾರು ಗೊತ್ತುಂಟಾ, ಅಲ್ಲಿ ಒಂದು ಗುಂಪು ಉಂಟಾಯ್ತಾ. ಎಷ್ಟು ಚಂದ ಸಮಯ ಕಳೀತಿದ್ದಾರೆ ಅಂತ ಹೇಳಿದರೆ, ಅವರದ್ದೇ ಆದಂತಹ ನೃತ್ಯಗಳು, ಅವರದ್ದೇ ಆದಂತಹ ಹಾಡುಗಳು, ಒಂಥರ ಖುಷಿ ಆಗ್ತದೆ ಅಂತಹ ಒಂದು ಹುಮ್ಮಸ್ಸು ನೋಡಲಿಕ್ಕೆ. ಏನೋ ತುಂಬ ಚಿಕ್ಕ ವಯಸ್ಸಿನವರೆಲ್ಲ, ಸ್ವಲ್ಪ ಪ್ರಾಯ ಆಗಿದೆ ಅಂತ ಹೇಳಿದರೆ ಒಂದು ಅರೌಂಡ್ 50 ಅಂತ ಹೇಳ್ಬೋದು. ಆದರೂ ಕೂಡ ಎಷ್ಟು ಚಂದ ಅವರು ನೃತ್ಯ ಎಲ್ಲ ಮಾಡ್ತಿದ್ದಾರೆ ಗೊತ್ತುಂಟಾ. ನನಗೆ ಹತ್ತಿರ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ, ಹಾಗಾಗಿ ಇಲ್ಲಿಂದ ತೋರಿಸ್ತಾ ಇರುವಂಥದ್ದು ಆಯಿತಾ. ನಾವೀಗ
ನೀರಲ್ಲಿ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಆಯ್ತಾ. ಈಗ ನಮ್ಗೆ ತುಂಬಾ ಮಜಾ ಮಾಡಬೇಕು. ಎಷ್ಟು ಒದ್ದೆ ಆಗ್ತದೋ ಗೊತ್ತಿಲ್ಲ. ಬಸ್ಸಲ್ಲಿ ಹಾಗೆ ಹೋಗುದು ನೋಡಿ. ಆಲ್ರೆಡಿ ಒಬ್ಬಳು ಬೋಣಿ ಮಾಡಿದ್ದು ನೀರಿಗೆ ಇಳಿದು. ನೋಡಿ ಯಾರು ಬಂದಿದ್ದಾರೆ ನಮ್ಮ ಜೊತೆಗೆ ಆಟ ಆಡ್ಲಿಕ್ಕೆ. ನನ್ನ ದೊಡ್ಡಮ್ಮ ಇವರು ನನ್ನ ಅಮ್ಮ. ನೋಡಿ ಇಲ್ಲಿ ಅಮ್ಮಂದಿರು ಎಷ್ಟು ಚಂದ. ಇಲ್ಲಿ ಸಮುದ್ರಕ್ಕೆ ಬಂದ್ರು ಕೂಡ ಇಲ್ಲ, ಇವರ ಪಟ್ಟಾಂಗ ಮುಗಿತಾನೆ ಇಲ್ಲ ನೋಡಿ ಅಂತೆ. ಸಮುದ್ರ ಕಿನಾರೆಯಲ್ಲಿ ನೀರಿನಲ್ಲಿ ಆಟ ಆಡೋದು ಎಷ್ಟು ಮುಖ್ಯವೋ ಹಾಗೆ ಹಸ್ತಾಕ್ಷರಗಳನ್ನು ಬರೆದು ಬರುವಂಥದ್ದು ಕೂಡ ಅಷ್ಟೇ ಮುಖ್ಯ ಅಲ್ವಾ. ಹಾಗಾಗಿ ಪ್ರತಿ ಸಲ ನಾನು ನನ್ನ ಹೆಸರು ಬರಿತಾ ಇದ್ದೆ, ಆದರೆ ಈ ಸಲ ನಾನು ನನ್ನ ಯೂಟ್ಯೂಬ್ ಚಾನೆಲ್ನ ಹೆಸರು ಬರಿತಾ ಇದ್ದೇನೆ ಆಯಿತಾ. ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ನಾನು ಬರೆದು ಪೂರ್ತಿಯಾಗುವ ತನಕ ಕೂಡ ಅಲೆ ಬರಲೇ ಇಲ್ಲ. ಹಾಗೆ ನನ್ನ ಹೆಸರನ್ನು ನೋಡಿ ಈ ರೀತಿಯಾಗಿ ಬರೆದು ಎಲ್ಲರಿಗೆ ತೋರಿಸುವ ತನಕ ನನ್ನ ಹೆಸರು ಹಾಗೆ ಇತ್ತು. ಕಡಲ ಕಿನಾರೆಯಲ್ಲಿ ಮರಳಿನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನ ಹೆಸರನ್ನು ಬರೆದು ಈ ರೀತಿ ನೋಡಲಿಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ನಾನೀಗ ತೋರಿಸ್ತಾ ಇರೋದು ಎಂತ ಅಂತ ಮತ್ತೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ಆಯಿತಾ. ಅಲ್ಲಿ ಒಬ್ರೀಗ ಬರಿತಾ ಇದ್ದಾರಲ್ವಾ, ನಾನೀಗ ವಿಡಿಯೋದಲ್ಲಿ ತೋರಿಸಿದೆ ಅಲ್ಲ, ಅವರೆಂತ ಬರ್ದದ್ದು ಗೊತ್ತುಂಟಾ. ನಾನು ನನ್ನ ಯೂಟ್ಯೂಬ್ ಹೆಸರನ್ನು ಪ್ರೀತಿಯಿಂದ ರಮ್ಯಾ ಅಂತ ಮರಳಲ್ಲಿ ಬರೆದಿದ್ದೆ ಆಯಿತಾ. ಅದನ್ನು ನೋಡಿ ಅವರಿಗೆ ಖುಷಿಯಾಗಿ ಅವರ ಹೆಸರನ್ನು ಪ್ರೀತಿಯಿಂದ ದಿವ್ಯಾ ಅಂತ ಬರೆದಿದ್ರು. ಆದರೆ ನೀರು ಬಂದದ್ದು ಹೋಯ್ತು, ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇವರಂತೂ ನಾವು ಅವರನ್ನು ಕರ್ಕೊಂಡು ಬಂದದ್ದಕ್ಕೆ ಸಾರ್ಥಕ ಅಂತ ಹೇಳುವಾಗೆ ಸಮಯವನ್ನು ತುಂಬ ಚಂದ ಕಳೆದ್ರು ಆಯಿತಾ. ನಾವಿವರ ಜೊತೆಗೆ ಈ ರೀತಿ ಸಮುದ್ರಕ್ಕೆ ಬರೋದು 2ನೇ ಬಾರಿ. ಅವರಿಗೆ ಹೋಗಲಿಕ್ಕೆ ಮನಸ್ಸಿರಲಿಲ್ಲ. ನಾವು ಮನೆಗೆ ಹೋಗುವಲ್ಲ ಅಂತ ಹೇಳಿದರೆ ನೋಡಿ ಅಂತ ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಅಂತ. ಮನಸ್ಸೇ ಇಲ್ಲ ಅವರಿಗೆ. ಹೋಗುವಲ್ಲ ಅಂತ ಹೇಳಿದ್ರೆ ಮನಸ್ಸಿಲ್ಲದ ಮನಸ್ಸಲ್ಲಿ ಆಯ್ತು ಅಂತ ಹೇಳ್ತಿದ್ದಾರೆ. ಮತ್ತೆ ಮತ್ತೆ ನೀರಿನ ಹತ್ರ ಹೋಗ್ತಾ ಇದ್ದಾರೆ. 5 ಗಂಟೆ ಆಯ್ತು. ನಾವಿನ್ನು ಇಲ್ಲಿಂದ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ನಮ್ಮ ಊರಿಗೆ ಹೋಗುವಾಗ ಕತ್ತಲೆ ಆಗ್ತದೆ. ಆದರೆ ತುಂಬ ಖುಷಿ ಆಯಿತು. ನಮಗೆ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ತುಂಬ 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 ಮಜಾ ಮಾಡಿದೆವು ಆಯಿತಾ ನಾವು. ಹಾಗೆ ಒಂದು ಸಾರ್ಥಕ ದಿನ ಅಂತ ಹೇಳ್ಬೋದು. ನೋಡಿ ಇವಳ ಮುಖ ನೋಡಿ ಫ್ರೆಂಡ್ಸ್. ಮಲ್ಲಿಗೆ ಮುಖ ಬಾಡಿ ಹೋಗಿದೆ. ಮನಸ್ಸೇ ಇಲ್ಲ ಯಾರಿಗೂ ಹೋಗ್ಲಿಕ್ಕೆ. ಆದ್ರೆ ಎಂತ ಮಾಡುದು, ಮನೆಗೆ ತಲುಪಬೇಕಲ್ಲ ಬೇಗ. ನೋಡಿ ನಾವು ಬರುವ ಸಮಯಕ್ಕೆ ಬೋಟ್ ಕೂಡ ಬರ್ತಾ ಉಂಟು. ಇಲ್ಲದಿದ್ರೆ ಎಷ್ಟು ಹೊತ್ತು ಕಾಯಬೇಕಿತ್ತು ಗೊತ್ತಿಲ್ಲ. ಕಾಣ್ತಾ ಉಂಟಾ ನಿಮಗೆ? ನೋಡಿ ನಾವು ಹೋಗುವಾಗ ಬೋಟ್ ಬಂತು. ಎಷ್ಟು ಜನ ಇದ್ದಾರೆ ನೋಡಿ. ತಣ್ಣೀರು ಬಾವಿಯಲ್ಲಿ ನಮಗೆ ನಾವು ಹೋದದ್ದು ಖುಷಿ ಆಯಿತು, ಸಮಯ ಕಳೆದದ್ದು ಖುಷಿ ಆಯಿತು. ಆದರೆ ಒಂದು ಡಿಸಪಾಯಿಂಟ್ ಎಂತಾಯಿತು ಅಂತ ಹೇಳಿದ್ರೆ ಉಂಟಲ್ವಾ, ಎಲ್ಲದಕ್ಕೂ ದುಡ್ಡು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇರ್ಬೋದು, ಈ ಕಟ್ಟಡ ಒಂದು ಆದ ನಂತರ ಉಂಟಲ್ವಾ, ಅಲ್ಲಿ ಎಂಟ್ರಿ ಫೀಸ್ ತಗೊಳ್ತಾ ಇದ್ದಾರೆ. ಎಂಟ್ರಿ ಫೀಸ್ ತಗೊಂಡದ್ದಕ್ಕೆ ನಮಗೆ ಲಾಭ ಎಂತ ಉಂಟು? ಎಂತ ಇಲ್ಲ. ಅಲ್ಲಿ ಕಸ ನೋಡಿ ಹೇಗೆ ಉಂಟು ಅಂತ, ಅದನ್ನು ಕೂಡ ಕ್ಲೀನ್ ಮಾಡಲಿಲ್ಲ ಅವರು. ಜೊತೆಗೆ ಒಳಗೆ ಹೋದ ನಂತರ ಕುಡಿಯುವ ನೀರಿಗೆ ಕೂಡ ದುಡ್ಡುಂಟು, ವಾಶ್ರೂಮ್ಗೆ ಕೂಡ ದುಡ್ಡುಂಟು. ಟಿಕೆಟ್ 20 ರೂಪಾಯಿ ತಗೊಂಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ನಾವು ನಡ್ಕೊಂಡು ಹೋಗ್ತೇವೆ ಕಡಲ ಕಿನಾರೆಯಲ್ಲಿ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಪುಟ್ಟ ಹಟ್ಟಿಯ ರೀತಿಯಲ್ಲಿ ಸೀಟೆಲ್ಲ ಇಟ್ಟು ಮಾಡಿದಾರಲ್ಲ, ಅದಕ್ಕೂ ಕೂಡ ಅಷ್ಟೇ ಸ್ಕ್ಯಾನ್ ಮಾಡಿ ಪೇ ಮಾಡಿ ನಂತರ ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಂತ ಒಂದು ಅವಸ್ಥೆ ನೋಡಿ ಅಂತೆ. ಪ್ರಕೃತಿ ನಿರ್ಮಿಸಿದಂತಹ ಸಮುದ್ರವನ್ನು ನೋಡಲಿಕ್ಕೆ ಮನುಷ್ಯರು ದುಡ್ಡು ತೆಕ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳೋದು ಒಂದು ನನ್ನ ಪ್ರಶ್ನೆ ಆಯಿತಾ. ಇಲ್ಲಿ ಈ ರೀತಿ ನಡ್ಕೊಂಡು ಹೋಗಲಿಕ್ಕೆ ದಾರಿ ಮಾಡಿದ್ದಾರೆ ನಿಜ, ಕೂತ್ಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನಿಜ, ಹಾಗೆ ಎಂಟ್ರಿ ಆಗುವಲ್ಲಿ ಒಂದು ದ್ವಾರ ಮಾಡಿದ್ದಾರೆ ನಿಜ. ಆದರೆ ಅದರೆಲ್ಲ ಅಗತ್ಯ ನಿಜವಾಗ್ಲೂ ಇಲ್ಲ ಆಯಿತಾ. ಇದಕ್ಕಿಂತ ಮೊದಲು ಕೂಡ ಬೀಚಿಗೆ ಹೋದಾಗ ನಾವು ಎಂಜಾಯ್ ಮಾಡಿದ್ದೇವೆ. ಹಾಗೆ ಈಗ ಕೂಡ ಅಷ್ಟೇ ಎಂಜಾಯ್ ಮಾಡೋದ್ರಲ್ಲಿ ನಮಗೆ ಎಂಥ ವ್ಯತ್ಯಾಸ ಕಾಣಲಿಲ್ಲ. ಆದರೆ ದುಡ್ಡು ತೆಕ್ಕೊಂಡು ನಮಗೆಂತ ಲಾಭ ಅಂತ ಹೇಳೋದು ನನಗೆ ಗೊತ್ತಾಗಲಿಲ್ಲ. ಒಂದು ಒಳ್ಳೆ ಸರ್ವಿಸ್ ಕೂಡ ಇಲ್ಲ. ಎಂತ ಯಾವುದಾದ್ರೂ ಒಂದು ಸರ್ವಿಸ್ ಕೊಡ್ತಾರಂತ ಹೇಳಿದ್ರೆ ಅದು ಕೂಡ ಇಲ್ಲ. ಜೊತೆಗೆ ಒಳಗೆ ಹೋದ್ಮೇಲೆ ಕೂಡ ಎಲ್ಲದಕ್ಕೂ ದುಡ್ಡು ತೆಕ್ಕೊಳ್ತಾರೆ. ಹಾಗಾದ್ರೆ ಎಂಟ್ರಿ ಫೀಸ್ ಯಾವ ಲೆಕ್ಕಕ್ಕೆ ಅಂತ ಹೇಳುದು ನಮ್ಮೆಲ್ಲರ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸ್ಮಾರ್ಟ್ ಸಿಟಿ ಅಂತ ಹೇಳುವ ಹೆಸರಲ್ಲಿ ದುಡ್ಡು ದೋಚುವ ಒಂದು ದಂಧೆ ಅಂತ ಹೆಸರು ಕೊಡ್ಬೋದಾ ಇದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಹೊರಟೆವು. ನಾವು ಬಂದ ಸಮಯಕ್ಕೆ ಸರಿಯಾಗಿ ಬೋಟ್ ಕೂಡ ಬಂದಿತ್ತು.
ನಮಗೆ ಇಲ್ಲಿ ಕೂಡ ಅಷ್ಟೇ, ನಾವು ಬಂದ ತಕ್ಷಣ ಬಸ್ ಸಿಕ್ಕಿತು ಆಯ್ತಾ. ಇನ್ನು ನಮ್ಮ ಊರಿಗೆ ನೇರವಾಗಿ ಬಸ್ ಹೋಗ್ತದೆ, ಅಲ್ಲಿಂದ ಮತ್ತೆ ಮನೆಗೆ ಹೋಗ್ತೇವೆ. ಹಾಗೆ ಎಲ್ಲರಿಗೆ ಕೂಡ ಒಂದು ಐಸ್ ಕ್ರೀಮ್ ಕೊಡಿಸಿ ಮತ್ತೆ ನಾವು ಮನೆಗೆ ಹೋದೆವು ಆಯಿತಾ. ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.